ಒಂದು ಸಂಬಂಧದಲ್ಲಿ ಸುಳ್ಳುಗಳನ್ನ ಎಷ್ಟು ಪೋಣಿಸ್ತಾ ಹೋಗ್ತೀವೋ ಅಷ್ಟಕ್ಕಷ್ಟು ಆ ಸಂಬಂಧ ಬಿರುಕು ಮೂಡ್ತಾ ಹೋಗುತ್ತೆ. ಹಲೋ, ನಮಸ್ತೆ ಸ್ನೇಹಿತರೆ. ನಾನಿಂದು ಸಂಬಂಧಗಳ ನಡುವೆ ಸುಳ್ಳು, ಮೌನ, ನಿರ್ಲಕ್ಷ್ಯ, ನಿರೀಕ್ಷೆ ಈ 4 ಪದಗಳನ್ನ ಇಟ್ಕೊಂಡು ಒಂದಷ್ಟು ಮಾತುಕತೆ ಆಡೋಣ ಅಂತ ಬಂದಿದ್ದೀನಿ. ಸುಳ್ಳು ಮೊದಲು ಖಂಡಿತ ಗೊತ್ತಾಗಲ್ಲ, ಸುಳ್ಳು ಹೇಳ್ತಾ ಇದ್ದಾರಾ, ಸತ್ಯ ನುಡಿತಾ ಇದ್ದಾರಾ ಅಂತ. ಆದರೆ ನಿಧಾನಕ್ಕೆ ಯಾವಾಗ ಅದು ಗೊತ್ತಾಗ್ತಾ ಹೋಗುತ್ತೆ, ಸಣ್ಣದಾದ ಬಿರುಕು ಸಂಬಂಧದಲ್ಲಿ ಮೂಡ್ತಾ ಹೋಗುತ್ತೆ. ಆ ಬಿರುಕು ನಿಧಾನಕ್ಕೆ ದೊಡ್ಡ ಬಿರುಕಾಗಿ ಅಕ್ಷರಶಃ ಮನಸ್ಸನ್ನು ಒಡೆಯುತ್ತೆ ಮೊದಲು, ನಂತರ ಇಡೀ ಸಂಬಂಧವೇ ಒಡೆಯುತ್ತೆ, ನಂತರ ಇಡೀ ಮನೆಯೂ ಒಡೆಯಬಹುದು. ಸುಳ್ಳು ಏನಾಗುತ್ತೆ ಅಂದರೆ ಮೊದಲು ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ, ನಂತರ ಒಂದಕ್ಕೊಂದು ಪೋಣಿಸ್ತಾ ದೊಡ್ಡ ಸರಮಾಲೆನೇ ಆಗಿಬಿಡುತ್ತೆ. ಆ ಸುಳ್ಳುಗಳು ಪದೇ ಪದೇ ಹೇಳ್ತಾ ಹೋದಷ್ಟು ಸಂಬಂಧಗಳು ದೂರ ಆಗ್ತಾ ಹೋಗುತ್ತೆ. ಯಾವ ಸಂಬಂಧದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲದೆ ಸುಳ್ಳಿನ ಮೇಲೇ ಮನೆ ಕಟ್ಟಿರ್ತಾರೋ ಅವ್ರುಗಳು ಖಂಡಿತವಾಗಿ ಆ ಸಂಬಂಧನ ತುಂಬ ದಿನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಸೊ ಅಲ್ಲಿಗೆ ಆ ಒಂದು ಅಕ್ಷರಶಃ ಆ ಒಂದು ಸಂಬಂಧ ಒಂದಲ್ಲ ಒಂದಿನ ಸಂಪೂರ್ಣವಾಗಿ ಹಾಳಾಗುತ್ತೆ. ಸೊ ಸಾಧ್ಯ ಆದಷ್ಟು ನೇರ ಮಾತುಗಳನ್ನು, ಸತ್ಯವನ್ನು ಆದಷ್ಟು ಸತ್ಯ ಹೇಳೋದ್ರಿಂದ ನೋವಾದರೂ ಸರಿಯೇ, ಸುಳ್ಳಿನ ಸರಮಾಲೆಯನ್ನು ಪೂರೈಸೋದಕ್ಕಿಂತ ಸತ್ಯವನ್ನು ಹೇಳಿ ತಪ್ಪಿತಸ್ಥ ಭಾವನೆಯಿಂದ ಹೊರಬರೋದು ಅಷ್ಟೇ ಉತ್ತಮ ಅಂತ ನನಗನ್ಸುತ್ತೆ. ಎರಡನೇದಾಗಿ ಮೌನ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಅಕ್ಕಪಕ್ಕ ಹೀಗೆ ಬಹಳಷ್ಟು ಜನ ಸ್ನೇಹಿತರು ಇರ್ತಾರೆ. ಅವರೆಲ್ಲ ಎಷ್ಟೋ ಬಾರಿ ಈ ಒಂದು ಜೀವನದಲ್ಲಿ ಪತಿ ಪತ್ನಿ ಇರಬಹುದು, ನಿಮ್ಮ ಅಥವಾ ಅಣ್ಣ ತಮ್ಮದಿರು, ಅಕ್ಕ ತಂಗಿರು, ಯಾರ ನಡುವೆ ಆಗಲಿ ಇದ್ದಕ್ಕಿದ್ದಾಗೆ ಮೌನ ರಾಜ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿರುತ್ತೆ. ಅಂದರೆ ಅವರು ಮೊದಲೆಲ್ಲ ಜಗಳ ಆಡ್ತಿರ್ತಾರೆ, ಈ ಜಗಳ ಆಡಿಕೊಂಡೇ ಬದುಕಿರ್ತಾರಲ್ಲ, ಜಗಳ ಆಡ್ತಾ ಇದ್ದಷ್ಟು ಸಂಬಂಧಗಳು ಉಳಿಯುತ್ತೆ. ಯಾವಾಗ ಜಗಳ ಅನ್ನೋದನ್ನ ನಿಲ್ಲಿಸ್ಬಿಡ್ತೀವೋ, ಅಕ್ಷರಶಃ ಮೌನಿಗಳಾಗ್ಬಿಡ್ತೀವೋ, ಯಾವಾಗ 2 ಸಂಬಂಧಗಳ ನಡುವೆ, ಅದು ಅಣ್ಣ ತಂಗಿ ನಡುವೆ ಇರ್ಬೋದು, ಅಕ್ಕ ತಮ್ಮ ಅಥವಾ ಪತಿ ಪತ್ನಿ ನಡುವೆ ಇರ್ಬೋದು, ಯಾವಾಗ ಒಂದು ಮೌನ ರಾಜ್ಯಭಾರ ಆಳಕ್ಕೆ ಶುರು ಮಾಡುತ್ತೋ ಅಕ್ಷರಶಃ ಅಲ್ಲಿ ಸಂಬಂಧ ಕುಸಿತಾ ಇದೆ ಅಂತ ಅರ್ಥ. ಇದು ತುಂಬ ದೂರ ಡ್ರ್ಯಾಗ್ ಮಾಡಿದಷ್ಟು, ಅಂದರೆ ಮೌನನೇ ಡ್ರ್ಯಾಗ್ ಮಾಡಿಬಿಟ್ರೆ ಜೀವನ ಪರ್ಯಂತ ಅಲ್ಲಿ ಅಕ್ಷರಶಃ ಆ ಸಂಬಂಧ ಕುಸಿದೇ ಹೋಗುತ್ತೆ, ಅಂದರೆ ಸಂಪೂರ್ಣ ನಾಶ ಆಗೋಗಿರುತ್ತೆ. ಎಲ್ಲಿ ಮಾತುಗಳ ತಮ್ಮ ಜೀವಂತಿಕೆಯನ್ನು ಕಳ್ಕೊಂಡು ಮೌನ ರಾಜ್ಯವನ್ನು ಆಳಲಿಕ್ಕೆ ಶುರು ಮಾಡುತ್ತೋ ಅಲ್ಲಿ ಸಂಬಂಧಗಳಿಗೆ ಅರ್ಥನೇ ಇರಲ್ಲ, ಬೆಲೆನೇ ಇರಲ್ಲ. ಏಕೆಂದರೆ ಮಾತು ಮೌನ ರಾಜ್ಯಭಾರ ಮಾಡ್ತಾ ಇರೋದ್ರಿಂದ ಅಕ್ಷರಶಃ ಅಲ್ಲಿ ಸಂಪೂರ್ಣ ಒಂದು ಈ ಒಂದು ಸತ್ತ ಮನೆಯ ಪರಿಸ್ಥಿತಿ ಆಗ್ಬಿಟ್ಟಿರುತ್ತೆ. ಅಲ್ಲಿಗೆ ಸಂಬಂಧ ಫುಲ್ ಸ್ಟಾಪೇ. ಸೊ ಸಾಧ್ಯ ಆದಷ್ಟು ಮಾತಾಡಲಿಕ್ಕೆ ಪ್ರಯತ್ನ ಪಡಿ, ಮಾತಾಡಿ ಪರಿಹಾರ ಮಾಡ್ಕೊಳ್ಳಿ. ಏನೇ ಗೊಂದಲಗಳು, ಸಂಶಯಗಳು ಸಂಬಂಧದ ನಡುವೆ ಇದ್ದಾಗ ಅದರಿಂದ ನಿಜವಾಗೂ ನಾವು ಆ ಒಂದು ಸಂಬಂಧವನ್ನು ಉಳಿಸ್ಕೋಬಹುದು. ಯಾವಾಗ ಮೌನವನ್ನೇ ಅಪ್ಪಿಕೊತೀವೋ, ಆ ಮೌನವನ್ನೇ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೀವೋ ಅಲ್ಲಿ ಮಾತುಗಳು ಸತ್ತೋಗುತ್ತವೆ, ಸಂಬಂಧನೂ ನಶಿಸುತ್ತೆ, ಅಕ್ಷರಶಃ ನಾಶ ಆಗಿಬಿಡುತ್ತೆ. ಅಲ್ಲಿಗೆ ಸಾಂಗಂತ ಜಗಳ ಮಾಡೋರು ಉದ್ಧಾರ ಆಗ್ತಾರೆ. ಪ್ರತಿದಿನ ಜಗಳಗಳನ್ನ ಮಾಡ್ಕೊಂಡು ಬದುಕಬೇಕಾ? ಖಂಡಿತ ಇಲ್ಲ. ಜಗಳಗಳು ಸಹ ಯಾವುದೇ ಆಗಲಿ, ಯಾವುದೇ ಒಂದು ಮಾತೇ ಆಗಲಿ, ಜಗಳನೇ ಆಗಲಿ, ಮೌನನೇ ಆಗಲಿ, ಒಂದು ಮಿತಿ ಇರಬೇಕು. ಆ ಮಿತಿಯನ್ನು ಮೀರಿದ ಮೌನ, ಮಾತು, ಜಗಳ ಯಾವುದು ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೆ
ಸಹಾಯ ಮಾಡಲ್ಲ. ಹಾಗೆ ನೆಕ್ಸ್ಟು ನಿರ್ಲಕ್ಷ್ಯನ ನಾವು ಎಷ್ಟೊಂದು ರೀತಿಲಿ ಹೇಳ್ಬೋದು. ಉಪೇಕ್ಷೆ ಮಾಡೋದು, ಅವಗಾಹನೆಗೆ ತಗೊಳ್ಳದೇ ಇರೋದು, ಈ ರೀತಿ ಎಷ್ಟೋ ಸತಿ ನಮ್ಮ ಸಂಬಂಧಿಕರಾಗ್ಬೋದು ಅಥವಾ ಪತಿ ಪತ್ನಿ ನಡುವೆ ಇದ್ದಕ್ಕಿದ್ದಂತೆ ಪತಿ ಪತ್ನಿಯನ್ನು ನಿರ್ಲಕ್ಷ್ಯ ಮಾಡ್ಬೋದು, ಅಥವಾ ಅಣ್ಣ ತಂಗಿನ ಮಾಡ್ಬೋದು, ಅಕ್ಕ ತಮ್ಮನ್ನ ಮಾಡ್ಬೋದು, ಸ್ನೇಹಿತನನ್ನು ಈ ರೀತಿಯ ಉಪೇಕ್ಷೆಗಳು, ಇದ್ದಕ್ಕಿದ್ದ ಹಾಗೆ ನಿರ್ಲಕ್ಷ್ಯ ಮಾಡೋದಿದೆಯಲ್ಲ, ಅದರಿಂದ ಅಲ್ಲಿ ಅಕ್ಷರಶಃ ಒಂದು ಸಂಬಂಧ ಸಂಪೂರ್ಣ ವಿನಾಶದತ್ತ ಹೊರಟಿದೆ ಅಂತಲೇ ಅನಿಸುತ್ತೆ. ಯಾಕೆಂದರೆ ನನ್ನನ್ನು ಆತ ಪರಿಗಣನೆಗೆ ತೆಗೆದುಕೊಳ್ತಿಲ್ಲ ಅಂದಾಗ ಏನಾಗುತ್ತೆ ಹೇಳಿ, ನನಗೆ ಯಾಕೆ ಬೇಕು ಅಲ್ವಾ? ಅಷ್ಟೊಂದು ಕೆಟ್ಟದಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗೋ ಮಟ್ಟದ ತಪ್ಪನ್ನು ನಾನೇನು ಮಾಡಿದ್ದೀನಿ ಅನ್ನೋದು ಮೊದಲನೇ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಆದ್ದರಿಂದ ಅದೇನು ತಪ್ಪು ಮಾಡಿದ್ದೀವಿ ಅದನ್ನು ತಿದ್ಕೊಬೇಕು. ಆ ತಪ್ಪನ್ನು ಅವರು ನಮ್ಗೆ ಹೇಳ್ಬೇಕಲ್ವ. ಆದರೆ ಎದುರಿರೋ ಆ ವ್ಯಕ್ತಿ ಏಕಾಏಕಿ ನಮ್ಮನ್ನು ಉಪೇಕ್ಷೆ ಮಾಡ್ತಾರೆ, ಅವಗಣನೆ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡಿ ಉದಾಸೀನ ಮಾಡ್ತಾರೆ ನಮ್ಮ ಬಗ್ಗೆ. ಅದು ನಮ್ಮನ್ನು ತುಂಬ ಹರ್ಟ್ ಮಾಡುತ್ತೆ ಸ್ನೇಹಿತರೆ. ಎಷ್ಟು ನೋವು ಕೊಡುತ್ತೆ ಅಂದರೆ ನಮ್ಮನ್ನು ಬೇರೊಬ್ಬರು ಉದಾಸೀನ ಮಾಡೋದು ತುಂಬಾ ಹರ್ಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಅಕ್ಷರಶಃ ಅಲ್ಲಿ ನಮ್ಮ ಸಂಬಂಧ ಸಂಪೂರ್ಣ ಬಿರುಕು ಬಿಡುತ್ತೆ ನಮ್ಮ ಸಂಬಂಧದಲ್ಲಿ. ಏಕೆಂದರೆ ನಿರ್ಲಕ್ಷ್ಯ ಮಾಡೋದು, ಉದಾಸೀನ ಮಾಡೋದ್ರಿಂದ ಆ ವ್ಯಕ್ತಿ ನನ್ನನ್ನು ಅಷ್ಟು ಕೀಳು ಮಟ್ಟದಲ್ಲಿ ಕಾಣ್ತಾ ಇದ್ದಾನೆ ಅನ್ನೋದು ಯಾವಾಗ ನಮ್ಮ ಮನಸ್ಸಿಗೆ ಬರುತ್ತೆ, ಅಲ್ಲಿಂದ ಸಂಪೂರ್ಣ ನಮ್ಮ ಒಂದು ಸಂಬಂಧ ಬಾಂಧವ್ಯ ಫುಲ್ಲು ಒಂದು ಮತ್ತೆ ಎಗೈನ್ ಇಲ್ಲೂ ಮೌನದತ್ತ ಜಾರುತ್ತೆ, ಇಲ್ಲ ದೂರ ಆಗುತ್ತೆ. ಮನಸ್ಸುಗಳು ದೂರ ಆಗಿ ಕಡೆಗೆ ಸಂಬಂಧವೇ ದೂರ ಆಗುತ್ತೆ. ಇನ್ನು ಕೊನೆಯದಾಗಿ ನಿರೀಕ್ಷೆ. ಯಾವಾಗ ನಾವು ಸಂಬಂಧದಲ್ಲಿ ಅತಿಯಾದ ನಿರೀಕ್ಷೆಗಳನ್ನ ಮಾಡ್ತೀವೋ ಸ್ನೇಹಿತರೆ, ಅಂದರೆ ಒಬ್ಬ ಪತಿಯಿಂದ ಸಾಕಷ್ಟು ನಿರೀಕ್ಷೆ ಮಾಡ್ತಾಳೆ. ಸದಾಕಾಲ ಒಡವೆ ಕೊಡಿಸ್ಲಿ ಅಥವಾ ಮನೆ ಕೊಡಿಸ್ಲಿ, ಈ ಥರ ಸೀರೆ ಕೊಡಿಸ್ಲಿ, ಇದೆಲ್ಲ ಒಂದು ಜಸ್ಟು ವಾಂಟ್ಸ್ಗಳು, ನೀಡ್ಸ್ ಅಲ್ಲ. ಅದೇ ಒಂದು ಮನೆಗೆ ಬೇಕಾದದ್ದು ಅಥವಾ ಮಕ್ಕಳಿಗೇನೋ ಉಪಯೋಗ ಆಗೋಂಥದ್ದು, ಮನೆ ಕಟ್ಟಿ, ಇವೆಲ್ಲ ನೀಡ್ಸು, ಮತ್ತು ಇದು ಜೀವನದಲ್ಲಿ ಉಪಯೋಗಕ್ಕೂ ಬರುತ್ತೆ. ಆದರೆ ಯಾವಾಗ ವಾಂಟ್ಸ್ಗಳು ಜಾಸ್ತಿ ಆಗುತ್ತೆ, ಇಲ್ಲ ಸಲ್ಲದ ಬೇಡಿಕೆಗಳು ಪಟ್ಟಿ, ಈ ರೀತಿಯ ನಿರೀಕ್ಷೆಗಳಿರಬಾರ್ದು. ನಿರೀಕ್ಷೆ ಯಾವುದ್ರಲ್ಲಿ ಮಾಡಬೇಕು ಅಂದರೆ ಸಂಬಂಧದಲ್ಲಿ ಪ್ರೀತಿ, ನಂಬಿಕೆ ಮತ್ತು ಒಲವು, ದಯೆ, ಕರುಣೆ, ಈ ರೀತಿಯ ನಿರೀಕ್ಷೆಗಳು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯ ಮಾಡಿದಾಗ ನಿಜಕ್ಕೂ ತುಂಬಾ ಉಪಯುಕ್ತ ಆಗುತ್ತೆ. ಅದರಿಂದ ಯೂಸ್ಫುಲ್ಲೇ. ಅದು ಬಿಟ್ಟು ಸದಾಕಾಲ ಅದು ಕೊಡಿಸಿ ಇದು ಕೊಡಿಸಿ ಅಥವಾ ಒಡವೆ ಕೊಡಿಸಿ, ಈ ರೀತಿಯ ಒಂದು ಬೇಡಿಕೆಗಳು ನಿರೀಕ್ಷೆಗಳನ್ನ ಮಾಡ್ತಾಯಿದ್ರೆ ಅಲ್ಲಿ ಸಂಬಂಧ ಖಂಡಿತ ಸಾಯುತ್ತೆ. ಅದಕ್ಕೆ ಜಾಸ್ತಿ ದಿನ ಇದಿರಲ್ಲ, ಒಂದಲ್ಲ ಒಂದಿನ ಎಕ್ಸ್ಪೈರಿ ಆದೇ ಆಗುತ್ತೆ. ಸೊ ಇಂದು ಈ ಒಂದು ಸುಳ್ಳು, ಯಾವುದೇ ಒಂದು ಸಂಬಂಧದಲ್ಲಿ ಸುಳ್ಳು, ಮೌನ, ನಿರ್ಲಕ್ಷ್ಯ ಮತ್ತು ನಿರೀಕ್ಷೆ, ಈ 4 ಪದಗಳು ಸಾಧ್ಯ ಆದಷ್ಟು ನುಗ್ಗದೇ ಇರೋ ಹಾಗೆ, ಅವರಿಬ್ಬರ ನಡುವೆ ಬರ್ತೇ ಇರೋ ಹಾಗೆ ಜೀವನನ ನೋಡ್ಕೋಬೇಕು. ಯಾವಾಗ ಇವೆಲ್ಲ ಸಂಬಂಧಗಳ ನಡುವೆ ಬರುತ್ತೆ ಸಹಜ. ಒಂದೇನೋ ಸುಳ್ಳು ಹೇಳ್ಬೋದು, ಕೆಲವೊಮ್ಮೆ ಇದ್ದಕ್ಕಿದ್ದಾಗೆ ಬೇಸರದಿಂದ ಮೌನಕ್ಕೆ ಜಾರಬಹುದು, ಏನೋ ಕೆಲಸದ ಒತ್ತಡದಲ್ಲಿ ಆಕೆಯನ್ನು ನಿರ್ಲಕ್ಷ್ಯ ಮಾಡ್ಬೋದು, ಅಥವಾ ಆಕೆ ಸಹ ಆತನನ್ನು ನಿರ್ಲಕ್ಷ್ಯ ಮಾಡಬಹುದು. ಯಾಕೆಂದರೆ ಈಗ ಇಬ್ಬರೂ ಹೊರಗಡೆ ದುಡಿತಿರೋದ್ರಿಂದ, ಅಥವಾ ಆಕೆ ಆತನಿಂದ ಏನನ್ನೋ ನಿರೀಕ್ಷಿಸ್ಬೋದು, ಆಕೆಯಿಂದ ಏನನ್ನೋ ನಿರೀಕ್ಷಿಸ್ಬೋದು, ಅದನ್ನು ಕೊಡೋಕ್ಕಾಗದೇ ಇರಬಹುದು. ಇಂಥ ಸಂದರ್ಭಗಳು ಬಂದೇ ಬರುತ್ತೆ ಜೀವನದಲ್ಲಿ. ಅದನ್ನೆಲ್ಲ ಮೀರಿ ನಂಬಿಕೊಂಡು ಆ ಸಂಬಂಧವನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಬದುಕಿಗೆ ತುಂಬಾ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಮಾಡಿದಾಗ ಆ ಸಂಬಂಧ ನಿಜವಾಗೂ ಎಷ್ಟೋ ವರ್ಷಗಳು ಜೊತೆಯಾಗಿರುತ್ತೆ. ಈಗ ನಮ್ಮ ತಂದೆ ತಾಯಿ ಸುಮಾರು 58 ವರ್ಷದ ದಾಂಪತ್ಯ ಜೀವನವನ್ನು ಬಾಳಿದ್ರು, ನಂಬ್ತೀರಾ? ಈಗ ದೇವೇಗೌಡರ ಪತ್ನಿ 72 ವರ್ಷ ಅಂತ ನಿಜವಾಗೂ ಗ್ರೇಟ್. ಬಹುಶಃ ಯಾರು ಅಷ್ಟೊಂದು ವರ್ಷ ದಾಂಪತ್ಯದಲ್ಲಿ ಆ ಕಾಲದವರು ಅಂತೆಲ್ಲ ಹೇಳೋದು ಸುಲಭ. ಆದರೆ ಅದರಲ್ಲೂ ದೇವೇಗೌಡರ ಪತಿ ಮನೇಲೇ ಇರ್ತಿರ್ಲಿಲ್ಲ. ಚೆನ್ನಮ್ಮ ಅವರು ಎಷ್ಟು ವರ್ಷ ನಂಬಿಕೆಯಿಂದಲೇ ಜೀವನ ಮಾಡಿದ್ರಲ್ವ.
ಇಂಥ ಎಷ್ಟೋ ತ್ಯಾಗಗಳನ್ನ ಮಾಡಿರ್ತಕ್ಕಂತಹ ಪತ್ನಿಯರೂ ಇರ್ತಾರೆ ನಮ್ಮೊಂದಿಗೆ. ತ್ಯಾಗವನ್ನೇ ಮಾಡದೆ ಚಿಕ್ಕ ಪುಟ್ಟದಕ್ಕೆಲ್ಲ ಖ್ಯಾತೆ ತೆಕ್ಕೊಂಡು ಜಗಳ ಮಾಡಿಕೊಂಡು ಸಂಬಂಧದಿಂದ ಹೊರ ಹೋಗ್ತಾ ಇರ್ತಕ್ಕಂಥವ್ರನ್ನ ಸಹ ನಾವೀಗ ನೋಡ್ತಾ ಇದ್ದೀವಿ ಪ್ರಸ್ತುತ. ಯಾಕೆ ನಮ್ಮ ಹೆಣ್ಮಕ್ಳು ಅಥವಾ ನಮ್ಮ ಗಂಡು ಮಕ್ಳು ಇಷ್ಟೊಂದು ಸೂಕ್ಷ್ಮಮತಿಗಳಾಗ್ತಾ ಇದ್ದಾರೆ, ಸಂಬಂಧನ ಉಳಿಸ್ಕೊಳ್ಳೋಕ್ಕೆ ಯಾಕೆ ಸೋಲ್ತಾ ಇದ್ದಾರೆ. ಯಾವುದೇ ಸಂಬಂಧ ಆಗಲಿ ಯಾವತ್ತು ಉಳಿಸ್ಕೊತೀವೋ ಆವಾಗ ಅದು ಒಂದು ಅರ್ಥ ಇರುತ್ತೆ. ಯಾವ ಸಂಬಂಧನೇ ಆಗಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಅಲ್ಲಿ ಅದು ಸಂಪೂರ್ಣ ಸತ್ತಂಗೆನೆ. ಸೊ ಆದಷ್ಟು ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮತ್ತು ಒಂದು ಸಂಬಂಧನ ಮಾಡ್ತೀರಾ ಅಂದಮೇಲೆ ಕೊನೆವರೆಗೂ ಅದನ್ನು ಉಳಿಸ್ಕೊಂಡು ಅದಕ್ಕೆ ನ್ಯಾಯ ಒದಗಿಸ್ತೀವಿ ಅಂತ ಬಲವಾಗಿ ನಂಬಿಕೆ ಇದ್ದರೆ ಮಾತ್ರ ಒಂದು ಹೊಸ ಸಂಬಂಧದತ್ತ ಮುಂದುವರಿಯಿರಿ. ಅದೆಲ್ಲ ನನ್ನ ಕೈಲಿ ಆಗಲ್ಲ, ಸುಮ್ಮನೆ ಟೈಮ್ ಪಾಸ್ಗೆ ಒಂದು ಹೊಸ ಸಂಬಂಧ ನಂತರ ಬಿಟ್ಟಾಕೋದು ಅನ್ನೋದಿದ್ರೆ ಖಂಡಿತ ಆ ರೀತಿಯ ದೆಸೆಯಲ್ಲಿ ಹೆಜ್ಜೆನೇ ಇಡಬೇಡಿ. ಈಗಲೇ ಇಟ್ಟ ಹೆಜ್ಜೆನ ಹಿಂದೆ ತೆಗೀರಿ. ಬಲವಾಗಿ ನಂಬಿ ಬಲವಾಗಿ ಒಂದು ದೃಢತೆಯಿಂದ ಅವ್ರನ್ನ ನಾನು ಕಾಪಾಡ್ತೀನಿ ಜೀವನದ ಕೊನೆವರೆಗೂ ಅಂದಾಗ ಆ ಒಂದು ಹೊಸ ಸಂಬಂಧವನ್ನು ಬೆಳೆಸಿ ಸ್ನೇಹಿತರೆ. ಏನಂತೀರ ಸ್ನೇಹಿತರೆ? ನನ್ನ ಇಂದಿನ ಈ ಮಾತುಕತೆ ನಿಮ್ಗೆ ಹೇಗೆ ಅನ್ನಿಸ್ತು? ಖಂಡಿತ ಉಪಯೋಗಕ್ಕೆ ಬರುತ್ತೆ ಅಂದ್ಕೊತೀನಿ. ಈ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.